ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 304 ಪಾಯಿಂಟ್ಸ್ ಡೌನ್ ಆಗಿ 57,684 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 69 ಪಾಯಿಂಟ್ಸ್ ಡೌನ್ ಆಗಿ 17,245 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 201 ಪಾಯಿಂಟ್ಸ್ ಡೌನ್ ಆಗಿ 36,147 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಿದ್ರೆ ಡಿವಿಸ್ ಲ್ಯಾಬ್, ಹಿಂದಾಲ್ಕೋ, ಟಾಟಾ ಸ್ಟೀಲ್, ಡಾಕ್ಟರ್ ರೆಡ್ಡೀಸ್ ಅಂಡ್ ಯುಪಿಎಲ್. ಇವತ್ತು ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ಕೋಟಕ್ ಬ್ಯಾಂಕ್, HDFC, ಬ್ರಿಟಾನಿಯಾ, ಭಾರತಿ ಏರ್ಟೆಲ್ ಅಂಡ್ ಸನ್ಫಾರ್ಮಾ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ FIS 481 ಕ್ರೋಸ್ ಬೈ ಮಾಡಿದ್ರೆ DIS 294 ಕ್ರೋಸ್ ಸೆಲ್ ಮಾಡಿದ್ದಾರೆ. ಆಕ್ಚುಲಿ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ 2-3 ಡೇಸ್ ಇಂದ FIS ಆಫ್ಟರ್ ತುಂಬಾ ತಿಂಗಳ ಆದ್ಮೇಲೆ ಅನ್ಸುತ್ತೆ ಫಸ್ಟ್ ಟೈಮ್ ಇವರು ರೀಸೆಂಟ್ಲಿ ಏನ್ ಗೊತ್ತು ಕಂಟಿನ್ಯೂಸ್ಲಿ 2-3 ಡೇಸ್ ಬೈ ಸೈಡ್ ಗೆ ಟರ್ನ್ ಆಗಿದ್ದಾರೆ. ಬಟ್ ಬೈ ಸೈಡ್ ಬಂದ್ರೂ ಲಿಮಿಟೆಡ್ ಕ್ವಾಂಟಿಟಿ, ಅಂದ್ರೆ ಈಚ್ ಡೇ ಅಬೌವ್ 1000 ಕ್ರೋಸ್ ಮೇಲೆ ಅಂತೂ ಹೋಗ್ತಾ ಇಲ್ಲ. ಬಟ್ ಆದ್ರೂ 250 ಕ್ರೋಸ್ 500 ಕ್ರೋಸ್ ಆದ್ರೂ ಪಾಸಿಟಿವ್ ಸೈಡ್ ಗೆ ಬರ್ತಿದ್ದಾರೆ. ನಾವು ಇದನ್ನ FIS ಕಡೆಯಿಂದ ಪಾಸಿಟಿವ್ ಸೈನ್ ಆಗಿ ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ನೋಡೋಣ ಮುಂದಕ್ಕೆ ಅವರು ಯಾವ ತರ ಇದನ್ನ ಕಂಟಿನ್ಯೂ ಮಾಡ್ತಾರ, ಇಲ್ಲ ಅಂದ್ರೆ ತಿರ್ಗಾ ನೆಗೆಟಿವ್ ಸೆಲ್ ಸೈಡ್ ಗೆ ಏನಾದ್ರು ಟರ್ನ್ ಆಗ್ತಾರ ನೋಡೋಣ. ನಿನ್ನೆ ನೈಟ್ US ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗೋದ್ರಿಂದ ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಆದ್ರೆ 11:30 ಮೇಲೆ ನೋಡಿದ್ರೆ ನಮ್ಮ ಮಾರ್ಕೆಟ್ ಒಂದು ಸಲ ಫಾಲ್ ಕಾಣಿಸಿದೆ. ಅಂಡ್ ಎಂಡ್ ಆಫ್ ಡೇ ವರೆಗೂ ಇವತ್ತು ಮಾರ್ಕೆಟ್ ವಾಲಟೈಲ್ ಆಗಿ ಮೂವ್ ಆಗಿ ಕೊನೆಗೆ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ನೋಡಂಗಾದ್ರೆ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವುದರಿಂದ ರಷ್ಯಾ ಅಂಡ್ ಉಕ್ರೇನ್ ಮಧ್ಯ ನಡೀತಾ ಇಲ್ಲ, ಪೀಸ್ ಟಾಕ್ಸ್ ಎಲ್ಲ ನಡೀತಾ ಇದೆ ಅಲ್ವಾ. ಇದರ ರಿಲೇಟೆಡ್ ಆಗಿ ರಷ್ಯಾ ಫಾರಿನ್ ಮಿನಿಸ್ಟರ್ ಕಮೆಂಟ್ ಮಾಡ್ತಾ ಉಕ್ರೇನ್ ಜೊತೆ ನಡೀತಾ ಇರುವಂತ ಪೀಸ್ ಟಾಕ್ಸ್ ಡಿಫಿಕಲ್ಟ್ ಆಗಿವೆ ಅಂತ ಹೇಳ್ತಾ ಅವ್ರು ಕಮೆಂಟ್ ಮಾಡಿದ್ರಿಂದ ಈ ಪೀಸ್ ಟಾಕ್ಸ್ ಇಂದ ಮುಂದಕ್ಕೆ ಹೋಗೋಕ್ ಆಗಲ್ಲ ಅಂತ ಹೇಳಿದ್ರಿಂದ ಗ್ಲೋಬಲಿ ಟೆನ್ಷನ್ ಕ್ರಿಯೇಟ್ ಆಗಿದ್ರಿಂದ ಇವತ್ತು ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂಡ್ ಅದಲ್ಲದೆ ಸೆಕೆಂಡ್ ಹಾಫ್ ಅಲ್ಲಿ ಪಾಸಿಟಿವ್ ಆಗಿ ಓಪನ್ ಆಗಿರುವಂತಹ ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ಅಂಡ್ ಡೌ ಫ್ಯೂಚರ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದ್ರಿಂದ ಇವೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಸ್ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಎಡಿಲ್ವೈಸ್ ವೆಲ್ತ್ ರಿಸರ್ಚ್ ಅವರು ಇಲ್ಲಿಂದ ITC ಸ್ಟಾಕ್ 80% ರಿಟರ್ನ್ ಡೆಲಿವರಿ ಮಾಡಬಹುದಂತ ಅದಕ್ಕೆ ರೀಸನ್ಸ್ ಮೆನ್ಷನ್ ಮಾಡ್ತಾ ಒಂದು ಡೀಟೇಲ್ ರಿಸರ್ಚ್ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿರೋ ಇನ್ಫಾರ್ಮೇಶನ್ ನಾನು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ITC ಸ್ಟಾಕ್ ಇಲ್ಲಿಂದ 80% ರಿಟರ್ನ್ ಡೆಲಿವರಿ ಮಾಡಬಹುದಂತ ITC ಸ್ಟಾಕ್ಸ್ ಒಂದು ಟಾರ್ಗೆಟ್ ಪ್ರೈಸ್ ನ 450 ರೂಪೀಸ್ ಆಗಿ ಫಿಕ್ಸ್ ಮಾಡ್ತಾ ಒಂದು ಡೀಟೇಲ್ ರಿಸರ್ಚ್ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಹಿಂದೆ ಇರೋ ಥೀಸಸ್ ನೋಡಂಗಾದ್ರೆ ITC ಸ್ಟಾಕ್ ಆಲ್ರೆಡಿ ಇದು ಇಂಡಿಯಾನಲ್ಲಿರೋ ಒನ್ ಆಫ್ ದಿ ಲಾರ್ಜೆಸ್ಟ್ ಕನ್ಸ್ಯೂಮರ್ ಕಂಪನಿ. ಇವರು ಮಲ್ಟಿಪಲ್ ಕ್ಯಾಟಗರೀಸ್ ಲೈಕ್ ಸಿಗರೇಟ್, ಹೋಟೆಲ್, ಪೇಪರ್ ಅಂಡ್ ಅಗ್ರಿ ಕಮಾಡಿಟೀಸ್ ಬಿಸ್ನೆಸ್ ಎಲ್ಲ ಆಪರೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇವರ ಬ್ರಾಂಡೆಡ್ ಫುಡ್ ಡಿವಿಷನ್ ಅಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರೋದ್ರಿಂದ ಅದರ ಜೊತೆಗೆ ಇವರ ಪರ್ಸನಲ್ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ಲೈಕ್ ಸೋಪ್, ಶಾಂಪೂಸ್ ಅಂಡ್ ಡಿಯೋಡ್ರೆಂಟ್ಸ್ ಈ ಸೆಗ್ಮೆಂಟ್ ಅಲ್ಲೂ ಇವರು ಎಕ್ಸ್ಪೆಂಡ್ ಮಾಡಿದ್ರಿಂದ ಮೆನಿ ಕ್ಯಾಟಗರೀಸ್ ಇಂದ ಇವರು ಸ್ಟ್ರಾಂಗ್ ಮಾರ್ಕೆಟ್ ಶೇರ್ ನ ಗೈನ್ ಮಾಡ್ತಿದ್ದಾರೆ. ಬಟ್ ಇವರು ಓವರ್ ಆಲ್ ರೆವೆನ್ಯೂಸ್ ನೋಡಂಗಾದ್ರೆ ಸಿಗರೇಟ್ ಡಿವಿಷನ್ ಇಂದಾನೆ ಇವರಿಗೆ ಮೇಜರ್ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಬರುತ್ತೆ. ಆದ್ರೆ ಇವರು ಪಾಸ್ಟ್ ಫ್ಯೂ ಇಯರ್ಸ್ ಇಂದ ಇವರ ಅದರ್ ಬಿಸಿನೆಸ್ ಲೈಕ್ FMCG, ಅಗ್ರಿ ಕಮಾಡಿಟೀಸ್, ಪೇಪರ್ ಅಂಡ್ ಹೋಟೆಲ್ ಸೆಗ್ಮೆಂಟ್ ಅಲ್ಲೂ ಗ್ರೋ ಆಗ್ತಿದೆ ಅಂತ ಇವರು ಹೇಳ್ತಿದ್ದಾರೆ. ಆದ್ರೆ ಸ್ಟಾಕ್ ಗೆ ಇವರು ಇಷ್ಟೊಂದು ಪ್ರೈಸ್ ಟಾರ್ಗೆಟ್ ಕೊಡೋದಕ್ಕೆ ಇವರು ರೀಸನ್ಸ್ ನೋಡಂಗಾದ್ರೆ ITC ಗೆ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಇದೆ ಅಂತ ಅಂಡ್ ವೈಡ್ ಸ್ಪ್ರೆಡ್ ಇರೋ ಅಂತ FMCG ಅಂಡ್ ರಿಟೈಲ್ ಬಿಸಿನೆಸ್ ಇತ್ತು. ಹೋಟೆಲ್ ಅಂಡ್ ಪೇಪರ್ ಬೋರ್ಡ್ ಬಿಸಿನೆಸ್ ನಲ್ಲೂ ರಿವೈವ್ ಆಗ್ತಿದ್ದಾರೆ ಅಂತ ಇಲ್ಲಿವರೆಗೂ ಸ್ಟಾಕ್ ಗೆ ಮಲ್ಟಿಪಲ್ ಡಿ ರೇಟಿಂಗ್ಸ್ ಬಂದಿದೆ. ಅದಕ್ಕಿರೋ ರೀಸನ್ಸ್ ITC ESG ನೆಗೆಟಿವ್ ಕಂಪನಿಗಳಲ್ಲಿ ಇರೋದ್ರಿಂದ. ESG ನೆಗೆಟಿವ್ ಕಂಪನಿ ಅಂದ್ರೆ ಏನು? ಎನ್ವಿರಾನ್ಮೆಂಟ್, ಸೋಷಿಯಲ್ ಅಂಡ್ ಗವರ್ನೆನ್ಸ್. ಇವರಿಗೆ ಸಿಗರೇಟ್ ಬಿಸಿನೆಸ್ ಇದೆ ಅಲ್ಲ, ಅದರಿಂದ ಇವರಿಗೆ ITC ESG ನೆಗೆಟಿವ್ ಕಂಪನೀಸ್ ಅಲ್ಲಿ ಇದೆ. ಸೊ ಇವರು ESG ನೆಗೆಟಿವ್ ಕಂಪನಿ ಆಗೋದ್ರಿಂದ ಇವರಿಗೆ ESG ಇನ್ವೆಸ್ಟಿಂಗ್ ಫಿಲಾಸಫಿನ ಫಾಲೋ ಆಗೋ ಫಂಡ್ಸ್ ಯಾವೆಲ್ಲ ಇರುತ್ತಲ್ಲ ITC ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಅಂಡ್ ಅದಲ್ಲದೆ ಲಾಸ್ಟ್ 2 ಇಯರ್ಸ್ ಇಂದ ನೋಡಿದ್ರೆ ವೇರಿಯಸ್ ಕಮಾಡಿಟಿ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ಇವೆಲ್ಲ ರೀಸನ್ ಇಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅನ್ಸರ್ಟನಿಟಿ ಇರೋದ್ರಿಂದ ಇಲ್ಲಿವರೆಗೂ ITC ಸ್ಟಾಕ್ ಗೆ ಡಿ ರೇಟಿಂಗ್ಸ್ ಬಂದಿದೆ ಅಂತ. ಬಟ್ ಈಗ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ITC ಒಂದು ಸಿಗರೇಟ್ ಬಿಸಿನೆಸ್ ವ್ಯಾಲ್ಯೂಮ್ಸ್ ಫೈನಾನ್ಷಿಯಲ್ ಇಯರ್ 11 to 21 ಮಧ್ಯದಲ್ಲಿ 1% CAGR ತರ ಗ್ರೋ ಆಗಿದ್ರೆ ಫೈನಾನ್ಷಿಯಲ್ ಇಯರ್ 22 to 24 ಇನ್ ಬಿಟ್ವೀನ್ 5% CAGR ಇಂದ ಗ್ರೋತ್ ಆಗತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿದಾರಂತ. ಅಂಡ್ ಇವರು FMCG ಬಿಸಿನೆಸ್ ಎಬಿಟಾ ಮಾರ್ಜಿನ್ಸ್ ಅಲ್ಲೂ ಹೈಯರ್ ಸಿಂಗಲ್ ಡಿಜಿಟ್ಸ್ ಅಂದ್ರೆ 8 to 9% ಅಲ್ಲಿ ಗ್ರೋತ್ ಆಗತ್ತೆ ಅಂತ. ಅದರ್ ಬಿಸಿನೆಸ್ ಆಗಿರುವಂತ ಹೋಟೆಲ್, ಪೇಪರ್ ಬೋರ್ಡ್ ಅಂಡ್ ಅಗ್ರಿ ಕಮಾಡಿಟಿ ಬಿಸಿನೆಸ್ ಅನ್ನು ಒಳ್ಳೆ ರಿವೈವಲ್ ಕಾಣಿಸ್ತಾ ಇದೆ ಅಂತ. ಅಂಡ್ ಲಾಸ್ಟ್ 5 ಇಯರ್ಸ್ ಅಲ್ಲಿ ಇವರ ಎರ್ನಿಂಗ್ಸ್ 7% CAGR ಗ್ರೋ ಆಗಿರೋ ತರ ಈಗ ಕಾಣಿಸ್ತಿದ್ರು. 7% CAGR ನಲ್ಲಿ ಗ್ರೋ ಆಗಿದ್ರೆ ಈಗ ಕಾಣಿಸ್ತಿರೋ ಪಾಸಿಟಿವ್ ಇಂದ ಫೈನಾನ್ಷಿಯಲ್ ಇಯರ್ 22 to 24 ಇನ್ ಬಿಟ್ವೀನ್ ಇವರ ಎರ್ನಿಂಗ್ಸ್ 12% CAGR ನಲ್ಲಿ ಗ್ರೋತ್ ಆಗತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡೋ ತರ ಹೇಳ್ತಿದ್ದಾರೆ. ಇದಲ್ಲದೆ ESG ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ನಲ್ಲೂ ಚೇಂಜಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಇದರಿಂದ ಇವರು
EPS CAGR ಅಲ್ಲೂ 12% ಅಲ್ಲಿ ಗ್ರೋ ಆಗತ್ತೆ ಅಂತ, ಅದರಿಂದ ಇವರ ಸ್ಟಾಕ್ಗೆ ಮಲ್ಟಿಪಲ್ ರೀರೇಟಿಂಗ್ಸ್ ಬರುತ್ತೆ ಅಂತಾನೂ ಹೇಳ್ತಿದ್ದಾರೆ. ಅಂಡ್ ಟೆಕ್ನಿಕಲ್ ಪ್ರಾಸ್ಪೆಕ್ಟಿವ್ ಅಲ್ಲೂ ಪಾಸಿಟಿವ್ ಸಿನಾರಿಯೋ ಕಾಣಿಸ್ತಾ ಇದೆ ಅಂತ ಇವರು ಮೆನ್ಷನ್ ಮಾಡ್ತಾ ಸ್ಟಾಕ್ ಇಲ್ಲಿಂದ 80% ವರೆಗೂ ಬೆಳಿಬಹುದು ಅಂತ ಸ್ಟಾಕ್ ಒಂದು ಟಾರ್ಗೆಟ್ ₹450 ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇಲ್ಲಿಂದ ಇವರು ರಿಸ್ಕ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವರು ಮೆನ್ಷನ್ ಮಾಡಿರುವಂತ ಈ ನಂಬರ್ಸ್ ITC ಒಂದು ಸಿಗರೆಟ್ ಬಿಸ್ನೆಸ್ 60% CAGR ಅಲ್ಲಿ ಗ್ರೋ ಆಗುತ್ತೆ ಅಂಡ್ FMCG ಮಾರ್ಜಿನ್ಸ್ ಹೈ ಸಿಂಗಲ್ ಡಿಜಿಟ್ಸ್ ಅಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೊಟ್ಟಿರೋದಂತ. ಈ ನಂಬರ್ಸ್ ಏನಾದ್ರೂ ಕಮ್ಮಿ ಆದ್ರೆ ITC ಒಂದು ಮಾರ್ಜಿನ್ಸ್ ಕಮ್ಮಿ ಆಗತ್ತೆ, ಇದರಿಂದ ಇವರು ಇನ್ವೆಸ್ಟ್ಮೆಂಟ್ ಥೀಸಸ್ ಚೇಂಜಸ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಇದಲ್ಲದೆ ITC ಒಂದು ರಿಲೇಟೆಡ್ ಆಗಿ ಇವರು ಇನ್ನೊಂದು ಡೀಟೇಲ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಇದ್ರ ಬಗ್ಗೆ ಇನ್ನೂ ಫುಲ್ ಡೀಟೇಲ್ಸ್ ತಿಳ್ಕೋಬೇಕಂದ್ರೆ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ನೀವು ಶೇರ್ ಟ್ರೇಡರ್ ಕನ್ನಡ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ಈ ತರ ಅಪ್ಡೇಟ್ಸ್ ನೀವು ಆನ್ ಟೈಮ್ ತಿಳ್ಕೋಬಹುದು. ಇನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿ ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮ್ಗೆ ಆನ್ ಟೈಮ್ ಎಲ್ಲ ಅಪ್ಡೇಟ್ಸ್ ತಿಳ್ಕೋಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಸ್ಟೀಲ್ ಸ್ಟಾಕ್ಸ್ ಲೈಕ್ ಸೈಲ್ ಅಂಡ್ ಟಾಟಾ ಸ್ಟೀಲ್ ಸ್ಟಾಕ್ಸ್ ಅಲ್ಲಿ ಒಂದ್ಸಲಿ ಪಾಸಿಟಿವ್ ಮೂವ್ಮೆಂಟ್ಸ್ ಕಾಣಿಸಿದೆ ಅಲ್ವಾ. ಇದಕ್ಕೆ ರೀಸನ್ ನೋಡಂಗಾದ್ರೆ ಸ್ಟೀಲ್ ಪ್ರೈಸಸ್ ಪರ್ ಟನ್ ₹1,500 ಬೆಳೆದಿದೆ ಅಂತ ವೇರಿಯಸ್ ರಿಪೋರ್ಟ್ಸ್ ಬಂದಿದೆ. ಇದಕ್ಕೆ ರೀಸನ್ ನೋಡಂಗಾದ್ರೆ ಚೈನಾದಲ್ಲಿ ಕೋವಿಡ್ ಕೇಸಸ್ ತುಂಬಾ ಜಾಸ್ತಿ ಆಗೋದ್ರಿಂದ ಈ ಕೋವಿಡ್ ಕೇಸಸ್ ನ ಕಂಟ್ರೋಲ್ ಮಾಡೋದಕ್ಕೆ ಚೈನಾನಲ್ಲಿ ಟಾಂಗ್ಶನ್ ಸಿಟಿನಲ್ಲಿ ಟೆಂಪರರಿ ಲಾಕ್ಡೌನ್ ಇಶ್ಯೂ ಮಾಡಿದ್ದಾರೆ. ಈ ಚೈನಾನಲ್ಲಿ ಇರುವಂತಹ ಟಾಂಗ್ಶನ್ ಸಿಟಿ ಗ್ಲೋಬಲ್ ಸ್ಟೀಲ್ ಪ್ರೊಡಕ್ಷನ್ ನಲ್ಲಿ 6% ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಸೊ ಇಲ್ಲಿ ಲಾಕ್ಡೌನ್ ಇಶ್ಯೂ ಮಾಡೋದ್ರಿಂದ ಸಪ್ಲೈ ಚೈನ್ ಮಿಸ್ ಮ್ಯಾಚ್ ಆಗತ್ತಲ್ಲ, ಇದರಿಂದ ಸ್ಟೀಲ್ ಒಂದು ಡಿಮ್ಯಾಂಡ್ ಜಾಸ್ತಿ ಆಗತ್ತೆ ಅಂತ. ಅಂಡ್ ಅದರ ಜೊತೆಗೆ ಇದಕ್ಕೆ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದೆಲ್ಲ ಸ್ಟೀಲ್ ಪ್ರೈಸಸ್ ಬೆಳೆಯುತ್ತೆ ಅಂತ ವೇರಿಯಸ್ ರಿಪೋರ್ಟ್ಸ್ ಬಂದಿರೋದ್ರಿಂದ ಇವತ್ತಿನ ಸೆಷನ್ ಅಲ್ಲಿ ಸ್ಟೀಲ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ರೇಟ್ ಗೈನ್ ಇಂದ ಒಂದು ಅಪ್ಡೇಟ್ ಬಂದಿದೆ. ರೇಟ್ ಗೈನ್ ಸಿಇಒ ಆಗಿರುವ ಭಾನು ಚೋಪ್ರಾ ಅವರು ET Now ಜೊತೆ ಮಾತಾಡ್ತಾ ವೀಕ್ ಆನ್ ವೀಕ್ ಬೇಸಿಸ್ ನಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಟ್ರಾವೆಲ್ ಬುಕಿಂಗ್ಸ್ ನಲ್ಲಿ 5 to 10% ಇನ್ಕ್ರೀಸ್ ಆಗಿರೋ ತರ ಪ್ರೀ ಕೋವಿಡ್ ಲೆವೆಲ್ಸ್ ಗೆ ರೀಚ್ ಆಗಿದೆ ಅಂತ. ಇವರು ನ್ಯೂ ಪ್ರಾಡಕ್ಟ್ಸ್ ಕಂಪನಿ ಒಂದು ಟಾಪ್ ಲೈನ್ ಗ್ರೋತ್ ನಲ್ಲಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ. ಮೈನ್ಲಿ ಸಿಟೀಸ್ ಲೈಕ್ ಡೆಲ್ಲಿ ಅಂಡ್ ಮುಂಬೈನಲ್ಲಿ ಈ ಟ್ರಾವೆಲ್ ಡಿಮ್ಯಾಂಡ್ ಸಿಗ್ನಿಫಿಕೆಂಟ್ಲಿ ಬೆಳೆದಿದೆ ಅಂತ. ಇವೆಲ್ಲ ಪಾಸಿಟಿವ್ ರೀಸನ್ಸ್ ಇಂದ ಇವ್ರ ಮಾರ್ಜಿನ್ಸ್ ಎಕ್ಸ್ಪೆನ್ಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಟ್ರಾವೆಲ್ ಡಿಮ್ಯಾಂಡ್ ಈ ತರ ಕಂಟಿನ್ಯೂಸ್ಲಿ ಬೆಳೆದ್ರೆ ಟ್ರಾವೆಲ್ ರಿಲೇಟೆಡ್ ಆಗಿ ಸ್ಟಾಕ್ಸ್ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ MTAR ಟೆಕ್ನಾಲಜೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. MTAR ಟೆಕ್ನಾಲಜೀಸ್ ಅವರಿಗೆ NPCIL ಅವರು ಫ್ಲೋಟ್ ಮಾಡಿರುವಂತಹ ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಮಾಡಿರೋ ತರ ಅಂಡ್ ಈ ಟೆಂಡರ್ ನಲ್ಲಿ ಇವರು ಸಿವಿಲ್ ನ್ಯೂಕ್ಲಿಯರ್ ಪವರ್ ಸೆಕ್ಟರ್ ನಲ್ಲಿ ವಿನ್ ಆಗಿರೋ ತರ ಇದರ ಒಂದು ವ್ಯಾಲ್ಯೂ 135 crores ಆಗಿ ಅಂಡ್ ಈ ಆರ್ಡರ್ ಇವರು ಫೈನಾನ್ಷಿಯಲ್ ಇಯರ್ 23 Q1 ನಲ್ಲಿ ಎಕ್ಸ್ಪೆಕ್ಟ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿನ್ನೆ ನೈಟ್ ಟಾಟಾ ಗ್ರೂಪ್ ಕಂಪನಿ ಆಗಿರುವ ಇಂಡಿಯನ್ ಹೋಟೆಲ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇಂಡಿಯನ್ ಹೋಟೆಲ್ಸ್ ಅವರು QIP ರೂಟ್ ಅಲ್ಲಿ 2000 crores ಫಂಡ್ ರೈಸ್ ಮಾಡೋದಕ್ಕೆ ಇಶ್ಯೂ ಪ್ರೈಸ್ ನ ₹203.50 ಫಿಕ್ಸ್ ಮಾಡಿರೋ ತರ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಕಂಪೇರ್ ಮಾಡಿ ನೋಡಿದ್ರೆ ಇವರು QIP ಪ್ರೈಸ್ ನಲ್ಲಿ 2.5% ಡಿಸ್ಕೌಂಟ್ ನಲ್ಲಿ ಆಫರ್ ಮಾಡಿದ್ದಾರೆ. ಈ QIP ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಲೀಡಿಂಗ್ ಮ್ಯೂಚುವಲ್ ಫಂಡ್ಸ್ ಕಂಪನೀಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿರೋ ತರ ಅಪ್ಡೇಟ್ ಬರ್ತಿದೆ. ಅಂಡ್ ಇದಲ್ಲದೆ ಇವರು ರೈಟ್ಸ್ ಇಶ್ಯೂ ಮೂಲಕನೂ ಅನದರ್ 2000 crores ನ ರೈಸ್ ಮಾಡೋ ತರ ಈ QIP ಮೂಲಕ ಅಂಡ್ ರೈಟ್ಸ್ ಇಶ್ಯೂ ಮೂಲಕ ಬಂದಿರೋ ಫಂಡ್ಸ್ ಇಂದ ಇಂಡಿಯನ್ ಹೋಟೆಲ್ಸ್ ನೆಟ್ ಡೆಟ್ ಫ್ರೀ ಕಂಪನಿ ಆಗತ್ತೆ ಅಂತ. ಸೊ ಈ ಅಪ್ಡೇಟ್ ನಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಸ್ಟಾಕ್ 3.52% ಬೆಳೆದಿದೆ. ಕ್ಯಾಪಿಟಲ್ ರೈಸ್ ಮಾಡಿ ನೆಟ್ ಡೆಟ್ ಫ್ರೀ ಕಂಪನಿ ಆಗೋದು ಒಳ್ಳೆ ಸೈನೆ. ಆದ್ರೆ ಇಲ್ಲೊಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಹೋಟೆಲ್ ಬಿಸ್ನೆಸ್ ಇಸ್ ಆಲ್ವೇಸ್ ಎ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಅಂಡ್ ಲೋ ROE ಬಿಸ್ನೆಸ್. ಜನರಲಿ ಶಾರ್ಟ್ ಟರ್ಮ್ ನಲ್ಲಿ ಒಂದೊಂದ್ಸಲಿ ನ್ಯೂಸ್ ಬೇಸ್ಡ್ ಆಗಿ ಸ್ಟಾಕ್ಸ್ ಬೆಳೆಯುತ್ತೆ, ಆದ್ರೆ ಇವು ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಷನ್ ತುಂಬಾ ಕಷ್ಟ. ನೀವೇನಾದ್ರೂ ಇವ್ರ ಚಾರ್ಟ್ ನೋಡಿದ್ರೆ ಇಯರ್ 1999 ಇಂದ ನೋಡಿದ್ರೆ ಈ ಸ್ಟಾಕ್ 600% ರಿಟರ್ನ್ ಕೊಟ್ಟಿದೆ, ವಿಚ್ ಇಸ್ ವೆರಿ ಲೋ. ಇನ್ಫ್ಯಾಕ್ಟ್ ಇದು ಟಾಟಾ ಗ್ರೂಪ್ ಕಂಪನಿ ಆಗಿರೋದ್ರಿಂದ ಈ ಮಾತ್ರ ಅದು ರಿಟರ್ನ್ ಡೆಲಿವರಿ ಮಾಡಿದೆ. ಮಿಕ್ಕಿರೋ ಹೋಟೆಲ್ ಸ್ಟಾಕ್ಸ್ ನೀವು ನೋಡಿದ್ರೆ ಇದಕ್ಕಂದ್ರೆ ದಾರುಣವಾಗಿದೆ. ನೆಕ್ಸ್ಟ್ ನಿನ್ನೆ ನೈಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದಾನಿ ಪವರ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಅದಾನಿ ಪವರ್ ಅವರು ಬೋರ್ಡ್ ನ ಮೀಟ್ ಆಗಿ ಅದಾನಿ ಪವರ್ ನ ಒಂದು 6 ಸಬ್ಸಿಡರಿ ಕಂಪನೀಸ್ ನ ಮರ್ಜ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಮರ್ಜರ್ ಆದ್ಮೇಲೆ ಈ 6 ಸಬ್ಸಿಡರೀಸ್ ಒಂದು ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್ ಅದಾನಿ ಪವರ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಈ ಅಮಲ್ಗೇಷನ್ ಪರ್ಪಸ್ ನೋಡಿದ್ರೆ ಇದರಿಂದ ಇವರು ಕಾಸ್ಟ್ ಕಂಟ್ರೋಲ್ ಮಾಡಬಹುದು ಅಂತ, ಇದರ ರಿಸೋರ್ಸಸ್ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅಂತ. ಇದರಿಂದ ಈ ರೀಸನ್ಸ್ ಇಂದಾನೆ ಇವರು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ರಿಟರ್ನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವತ್ತು ಇಂಟೆಲೆಕ್ಟ್ ಡಿಸೈನ್ಸ್ ಅರಿನಾ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇಂಟೆಲೆಕ್ಟ್ ಅವರು ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಆಗಿರುವಂತಹ ಇಂಟೆಲೆಕ್ಟ್ ಗ್ಲೋಬಲ್ ಟ್ರಾನ್ಸಾಕ್ಟಿಂಗ್ ಬ್ಯಾಂಕಿಂಗ್ IGTB ಇದೆ ಅಲ್ವಾ, ಈ ಬ್ಯಾಂಕಿಂಗ್ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಲೀಡಿಂಗ್ ಕತಾರ್ ಹೆಡ್ ಕ್ವಾರ್ಟರ್ ಬ್ಯಾಂಕ್ ಇಂದ ಮೇಜರ್ ಟ್ರಾನ್ಸ್ಫಾರ್ಮೇಟಿವ್ ಡೀಲ್ ನ ವಿನ್ ಆಗಿರೋ ತರ ಕತಾರ್ ರಿಲೀಜನ್ ಅಲ್ಲಿ ಇವರಿಗೆ 8th ಮೇಜರ್ ಡೀಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ ಅಂತ ಇವರು ಹೇಳ್ತಿದ್ದಾರೆ. ಇಂಟೆಲೆಕ್ಟ್ ಅವರು IGTB ಪ್ರಾಡಕ್ಟ್ ರಿಲೇಟೆಡ್ ಆಗಿ ಇವರು ಕಂಟಿನ್ಯೂಸ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಆರ್ಡರ್ಸ್ ವಿನ್ ಆಗ್ತಾನೆ ಇದ್ದಾರೆ. ಇದರಿಂದ ಈ ಸೆಕ್ಟರ್ ನಲ್ಲಿ ಇವರು ಪ್ರಾಡಕ್ಟ್ ಇರುವಂತ ಆಕ್ಸೆಪ್ಟೆನ್ಸ್ ನಾವು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದಾನಿ ವಿಲ್ಮರ್ ಒಂದು ಮ್ಯಾನೇಜ್ಮೆಂಟ್ CNBC ಜೊತೆ ಮಾತಾಡ್ತಾ ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸ್ ಮಾಡಿವೆ.
ಲಾಸ್ಟ್ ಫ್ಯೂ ಮಂತ್ಸ್ ಆಗಿ ನೋಡಿದ್ರೆ ರಾ ಮೆಟೀರಿಯಲ್ಸ್ ಒಂದು ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಈ ಪ್ರೈಸಸ್ ಇವರು ಕಸ್ಟಮರ್ಸ್ ಗೆ ಸಕ್ಸಸ್ಫುಲಿ ಪಾಸ್ ಆನ್ ಮಾಡಿರೋ ತರ. ಅಂಡ್ ರಷ್ಯಾ ಉಕ್ರೈನ್ ವಾರ್ ನಡೀತಾ ಇದೆ ಅಲ್ವಾ, ಅದರಿಂದ ರಷ್ಯಾ ಉಕ್ರೈನ್ ವಾರ್ ನಡೀತಾ ಇದೆ ಅಲ್ವಾ, ಅಲ್ಲಿ ನಡೆಯೋ ಸನ್ಫ್ಲವರ್ ಆಯಿಲ್ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಕಾಣಿಸುತ್ತೆ ಅಂತ ನಾವು ಪ್ರೀವಿಯಸ್ ಆಗಿ ಮಾತಾಡ್ಕೊಂಡಿದ್ವಲ್ಲ. ಇದರ ರಿಲೇಟೆಡ್ ಆಗಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರಿಗೆ ಅರ್ಜೆಂಟೈನಾ ರಷ್ಯಾದಿಂದ ಕಮ್ಮಿ ಮೊತ್ತದಲ್ಲಿ ಸನ್ಫ್ಲವರ್ ಆಯಿಲ್ ಬರುತ್ತೆ ಅಂತ. ಅಂಡ್ ರಷ್ಯಾ ಉಕ್ರೈನ್ ವಾರ್ ಇಂದ ಸಪ್ಲೈ ಸೈಡ್ ಕನ್ಸ್ಟ್ರೈನ್ಸ್ ಯಾವೆಲ್ಲ ಇದೆಯಲ್ಲ ಇದನ್ನ ಮ್ಯಾನೇಜ್ ಮಾಡ್ಕೊಂತ ಇದೀವಿ ಅಂತ. ಸೊ ಈ ಇಂಪ್ಯಾಕ್ಟ್ ಇಂದ ಪ್ರೈಸಸ್ ಯಾವ್ದೆಲ್ಲ ಬೆಳೆದಿದ್ದಲ್ಲ ಇದರಿಂದ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಕಂಪನಿ ಫುಡ್ ಸ್ಪೇಸ್ ನಲ್ಲಿ ಇಕ್ವಿಜೇಷನ್ ಗೋಸ್ಕರ ನೋಡೋ ತರ ಈ ಇಕ್ವಿಜೇಷನ್ ಗೋಸ್ಕರ 500 crores ಇನ್ವೆಸ್ಟ್ ಮಾಡೋ ತರ ಮಾಡ್ತಾ ಇದೀವಿ ಅಂತ. ಅಂಡ್ ಫೈನಾನ್ಷಿಯಲ್ ಇಯರ್ 23 Q1 ನಲ್ಲಿ ಫುಡ್ ಸ್ಪೇಸ್ ನಲ್ಲಿ ಅಕ್ವಿಜೇಷನ್ ಕ್ಲೋಸ್ ಆಗೋ ತರ ಇವರು ಕಮೆಂಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.